ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಸಿಜುಕು ಪಾಟ್ ಸ್ಕೇಪಿಂಗ್ ಮಾಡೋಣ. ಇವೆಲ್ಲ ಸ್ಕೇಪಿಂಗ್ ಮೆಟೀರಿಯಲ್. ಫಸ್ಟಿಗೆ ಪ್ಲ್ಯಾಂಟ್, ಟೂಲ್ಸ್, ಸಾಯಿಲ್, ಸ್ಟೋನ್, ನೆಕ್ಸ್ಟು ಸಿಜುಕು ಪಾಟು. ಅದು ಯಾವ ಥರ ಇದೆ ಅಂತ ಓಪನ್ ಮಾಡ್ತೀನಿ. ನೆಕ್ಸ್ಟು ವಾಟರ್ ಡ್ರಾಪರು ಮತ್ತು ವಾಟರ್ ಸ್ಪ್ರೇ. ಇದೆಲ್ಲ ADA ಟಿಶ್ಯೂ ಕಲ್ಚರ್ ಪ್ಲ್ಯಾಂಟ್ಸು. ನೆಕ್ಸ್ಟು ಸೀಸರು, ಪಿನ್ಸೆಟ್ಟು, ಸಾಯಿಲ್ ಲೆವೆಲ್ ಮಾಡ್ಕೊಳೋದಕ್ಕೆ ಬ್ರಷ್ ಯೂಸ್ ಮಾಡ್ತಿದ್ವಿ, ಕ್ಲೀನಿಂಗ್ ಬ್ರಷ್ ಅದು. ಇದು ರಿವರ್ ಸಾಯಿಲು. ಇವು ವಾಟರ್ ಸ್ಪ್ರೇ ಮತ್ತು ವಾಟರ್ ಡ್ರಾಪರು. ನೆಕ್ಸ್ಟ್ ಅದು ಇರೋದೇ ಡುವಾ ಪಾಟು. ಈಗ ಇವನ್ನೆಲ್ಲ ಇಟ್ಕೊಂಡು ಡುವಾ ಪಾಟ್ನ ಸ್ಕೇಪಿಂಗ್ ಮಾಡೋಣ. ಫಸ್ಟಿಗೆ ಡುವಾ ಪಾಟ್ ಓಪನ್ ಮಾಡ್ಕೊತೀನಿ. ಇದು ಲಿಡ್ಡು, ಟಾಪ್ ಲಿಡ್ಡು. ನೋಡಿ ಯಾವ ಥರ ಇದೆ ಅಂದರೆ ವಾಟರ್ ಡ್ರಾಪ್ ಥರ ಇದೆ. ಇದು ಸಿಜುಕು ಅಂದರೆ ಜಪಾನೀಸ್ ಲ್ಯಾಂಗ್ವೇಜಲ್ಲಿ ವಾಟರ್ ಡ್ರಾಪು ಅಥವಾ ಮಳೆ ಹನಿ ಬೀಳ್ತಿರುತ್ತಲ್ಲ ವಾಟರ್ದು, ಅದನ್ನು ಅದೇ ಥರ ಇದೆ ನೋಡಿ ಶೇಪು. ಇಲ್ಲಿ ಅದ್ರ ಮೇಲೂ ಇದೆ ನೋಡಿ, ಸೇಮ್ ಅದೇನೆ. ಫಸ್ಟಿಗೆ ಬೇಸ್ ಮೆಟೀರಿಯಲ್ ಆಗಿ ಪವರ್ ಸ್ಯಾಂಡ್ ಯೂಸ್ ಮಾಡ್ತಿದ್ದೀವಿ. ಇದರಲ್ಲಿ ಚಾರ್ಕೋಲ್ ಚಿಪ್ಸ್, ಬ್ಯಾಕ್ಟೀರಿಯಾ, ಫಿಮಿಕ್ ಸ್ಟೋನ್ ಇದೆಲ್ಲ ಇರುತ್ತೆ. ಇದನ್ನು ಬ್ಯಾಕ್ ಸೈಡ್ ಬರೋ ಥರ ಹಾಕ್ಕೊಬೇಕು. ಫ್ರಂಟ್ ಸಾಯಿಲ್ ಹಾಕ್ಕೊಬೇಕು. ಈ ಲೋಬೋಗಿಂತ ಕೆಳಗೆ ಇರಬೇಕು. ಸಾಯಿಲ್ ಹಾಕ್ತೀವಲ್ಲ ಅದು ಲೋಬೋಗಿಂತ ಕೆಳಗಿರಬೇಕು. ಇದು ಏನು ನಾವು ಪವರ್ ಸ್ಟ್ಯಾಂಡ್ ಯೂಸ್ ಮಾಡ್ತೀವಿ, ಇದು ಈ ಥರ ಹಿಂದೆ ಹಾಕ್ಕೊಬೇಕು. ಆ ಥರ ಅದನ್ನು ಯೂಸ್ ಮಾಡೋದ್ರಿಂದ ಪ್ಲ್ಯಾಂಟ್ಸ್ ರೂಟ್ಸ್ ಎಲ್ಲ ಚೆನ್ನಾಗಿ ಗ್ರೋತ್ ಆಗುತ್ತೆ, ಏರ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ. ಇದು ರಿವರ್ ಸಾಯಿಲು. ಇದನ್ನು ಹಾಕ್ಕೊಂಬಿಟ್ಟು ಈ ಥರ ಸ್ಲೋಪ್ ಮಾಡ್ಕೊಬೇಕು. ಆ ಬ್ರಷಿಂದ ಲೆವೆಲ್ ಮಾಡ್ಕೊಬೇಕು ಕ್ಲೀನಾಗಿ. ಫಸ್ಟಿಗೆ ನೋಡಿ ಈ ಥರ ತಿರ್ಗಿಸಿ ನೋಡ್ಕೊಬೇಕು, ಮುಂದೆ ಕರೆಕ್ಟಾಗಿದೆಯಾ, ಲೋಬೋಗಿಂತ ಕೆಳಗಿದೆಯಾ ಅಂತ. ಈ ಥರ ಸ್ಲೋಪ್ ಮಾಡ್ಕೊಂಡಾದಮೇಲೆ ಈ ಸ್ಟೋನ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಜಾಗ್ವಾ ಸ್ಟೋನು, ಬ್ಲ್ಯಾಕ್ ಕಲರ್ ಇದೆ. ಇದನ್ನು ಯಾಕೆ ಇದೇ ಥರ ಸ್ಟೋನ್ಸ್ ತೊಗೊಂಡಿದ್ದೀನಿ ಅಂದರೆ, ನಾವು ತೊಗೊಂಡಿರೋ ಪ್ಲ್ಯಾಂಟ್ಸ್ ಎಲ್ಲ ಫುಲ್ ಗ್ರೀನರಿ ಇರೋವಂಥ ಪ್ಲ್ಯಾಂಟ್ಸು. ಅದಕ್ಕೆ ಇದು ಸ್ಟೋನ್ಸ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಸ್ಟೋನ್ಸೇ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಸ್ಲ್ಯಾಂಟಾಗಿ ಇಟ್ಕೊಂಡ್ರೆ ನಮಗೆ ಫ್ರಂಟಿಂದ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲ ಒಂದೇ ಲೆವೆಲ್ಲಿಗೆ ಮಾಡಿದ್ರೆ ಅದು ಮೇಲ್ಗಡೆಗೆ ಚೆನ್ನಾಗಿ ಕಾಣುತ್ತೆ, ಬಟ್ ಫ್ರಂಟಿಂದ ನೋಡಿದಾಗ ಏನೂ ಕಾಣಿಸಲ್ಲ. ಅದಕ್ಕೋಸ್ಕರ ಈ ಥರ ಸ್ಲ್ಯಾಂಟಾಗೆ ಮಾಡ್ಕೊಬೇಕು. ನೋಡಿ ಈ ಥರ ವಾಟರ್ ಡ್ರಾಪರಲ್ಲಿ ಹಾಕ್ಕೊತಾ ಇದ್ದೀನಿ ವಾಟರ್ನ. ಇದು ಫುಲ್ ಸಾಯಿಲೆಲ್ಲ ನೀಟಾಗಿ ವೆಟ್ ಆಗಬೇಕು ಎಲ್ಲ ಕಡೆನೂ. ಆ ಥರ ನೋಡಿಕೊಂಡು ಈ ಥರ ತಿಕ್ಸೆಲ್ಲ ನೋಡ್ಕೊಂಬಿಟ್ಟು ಹಾಕ್ಕೊಬೇಕು ವಾಟರ್ನ. ಯಾಕೆ ಫಸ್ಟಿಗೆ ಫ್ರೈ ಮಾಡ್ತಿಲ್ಲ ಅಂದರೆ ಗ್ಲಾಸ್ ಮೇಲೆಲ್ಲ ತುಂಬ ವಾಟರ್ದು ಡ್ರಾಪ್ಸ್ ಆಗಿಬಿಡುತ್ತೆ ಫ್ರೈ ಮಾಡಿದ್ರೆ. ಅದಕ್ಕೋಸ್ಕರ ಫಸ್ಟ್ ಡ್ರಾಪರಲ್ಲಿ ಹಾಕ್ಕೊಂಡು ಬೇಕು ಒಂದು ಇದಕ್ಕೆ ಮಾತ್ರ ಸ್ಪ್ರೇ ಮಾಡಿಕೊಂಡೆ ನಿಧಾನಕ್ಕೆ. ನೋಡಿ ಈ ಪ್ಲ್ಯಾಂಟ್ಸ್ ಎಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಸ್ಟ್ಯಾರೆಜಿನ್ ರಿಪನ್ಸ್, ಇದೊಂದು ಲೀವ್ಸ್ ಎಲ್ಲ ಸ್ವಲ್ಪ ಓಲ್ಡ್ ರೂಟ್ಸು ಲೀವ್ಸು ತೆಗೆದುಬಿಟ್ಟು ಈ ಥರ ಡೆಪ್ತಾಗಿ ಹೋಗೋ ಥರ 1-2 ಇಂಚ್ ಡೆಪ್ತ್ ಹೋಗೋ ಥರ ಪಿನ್ಸೆಟ್ಟಲ್ಲಿ ಇನ್ಸೆಟ್ ಮಾಡಬೇಕು. ಇದು ಬೀಸಿಫಿಲಾಂದ್ರ. ಇದರಲ್ಲಿ 1-2-3 ಪ್ಲ್ಯಾಂಟ್ಸ್ ಬಂದಿದೆ ಒಂದೇ ಪಾಟಲ್ಲಿ. ಇದನ್ನು ಅಷ್ಟೇ ಈ ಥರ ಎಲ್ಲ ನೀಟಾಗಿ ಒಂದೊಂದೇ ಬಿಡಿಸ್ಕೊಂಡು ಓಲ್ಡ್ ರೂಟ್ಸ್ ಏನಿರುತ್ತೆ ಅದನ್ನೆಲ್ಲ ಸ್ವಲ್ಪ ಟ್ರಿಮ್ ಮಾಡಿಕೊಂಡು ಪಿನ್ಸೆಟ್ಟಿಂದ ಇನ್ಸೆಟ್ ಮಾಡಬೇಕು. ನಾವು ವಾಟರ್ನ ಫುಲ್ ಚೆನ್ನಾಗಿ ಸಾಯಿಲೆಲ್ಲ ನಿಂತ್ಕೊಳೋ ಥರ ಹಾಕಲಿಲ್ಲ ಅಂದರೆ ಪಿನ್ಸೆಟ್ಟಿಂದ ಪ್ಲ್ಯಾಂಟ್ನ ಇನ್ಸೆಕ್ಟ್ ಮಾಡೋಕ್ಕಾಗಲ್ಲ, ಮತ್ತು ರೂಟ್ಸು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ವೆಟ್ ಮಾಡಿಕೊಂಡು ಪಿನ್ಸೆಟ್ಟಿಂದ ಈ ಥರ ಒಳಗಡೆ ಡೆಪ್ತು 1 ಇಂಚ್ 2 ಇಂಚ್ ಡೆಪ್ತ್ ಒಳಗಡೆ ಪಿನ್ಸೆಟ್ಟಿಂದ ಇದು ಮಾಡೋದ್ರಿಂದ ಚೆನ್ನಾಗಿ ಪ್ಲ್ಯಾಂಟ್ ಗ್ರೋತ್ ಆಗುತ್ತೆ. ಇದಕ್ಕೇನು ಸಾಯಿಲ್ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರನೇ ಸ್ವಲ್ಪ ಅದೇ ಈ ಸ್ಟೋನ್ಸ್ ಏನಿದೆ ಅದ್ರ ಪಕ್ಕದಲ್ಲಿ ಈ ಥರ ಇದು ಮಾಡೋದ್ರಿಂದ ಬರುತ್ತೆ. ಅದಕ್ಕೇನು ಸಾಯಿಲ್ ಒಳಗಡೆ ಡೆಪ್ತ್ ಮಾಡಬೇಕು ಅನ್ನೋದೇನಿಲ್ಲ. ನೋಡಿ ನೆಕ್ಸ್ಟ್ ಇದನ್ನು ಮಾಸ್ನ ಈ ಥರ ಹಾಕ್ತಾಯಿದ್ದೀನಿ. ಅದು ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ಆ ಥರ ಹಾಕಿದ್ದು, ಚೆನ್ನಾಗಿ ಬರೋಲ್ಲ ಅನ್ನಿಸ್ತು. ಅದಕ್ಕೇ ಈ ಥರ ಕಟ್ ಮಾಡಿ ಹಾಕ್ತಿದ್ದೀನಿ. ಆ್ಯಕ್ಚುಲಿ ಫಿಶ್ ಟ್ಯಾಂಕಿಗೆ ಯೂಸ್ ಮಾಡುವಾಗಲೂ ಇದೇ ಥರ ಕಟ್ ಮಾಡಿ ಹಾಕ್ತೀವಿ. ಅದಕ್ಕೇ ಇದರಲ್ಲೂ ಆ ಥರ ಹಾಕಿದ್ರೇ ಚೆನ್ನಾಗಿ ಬರುತ್ತೆ ಅನ್ನಿಸ್ತು. ಅದಕ್ಕೇ ಈ ಥರ ಕಟ್ ಮಾಡಿನೇ ಈ ಥರ ಹಾಕ್ತಾಯಿದ್ದೀನಿ. ಫ್ರಂಟಲ್ಲಿ ಸ್ವಲ್ಪ ಬೆಳೆಯೋವಂಥ ಪ್ಲ್ಯಾಂಟ್ಸ್ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಚೆನ್ನಾಗಿ ಕಾಣಬೇಕು ಅಂದರೆ ತುಂಬ ಸ್ಟೆಮ್ಸ್ ಇರೋವಂಥ ಪ್ಲ್ಯಾಂಟ್ಸು ಈ ಥರದ್ದು ಯೂಸ್ ಮಾಡಬೇಕು. ಸೆಂಟರ್ ಪಾಯಿಂಟ್ ಅಟ್ರಾಕ್ಟ್ ಆಗುತ್ತಲ್ಲ, ಅದಕ್ಕೋಸ್ಕರ ಅಲ್ಲಿ ತುಂಬ ಚೆನ್ನಾಗಿ ಯಾವ್ದು ಕಾಣಿಸುತ್ತೋ ಆ ಥರ ಪ್ಲ್ಯಾಂಟ್ ಯೂಸ್ ಮಾಡಬೇಕು.
ಈ ಸೈಡಲ್ಲೆಲ್ಲ ಯೂಸ್ ಮಾಡಿರೋದು ರನ್ನರು. ಅದು ಆ್ಯಕ್ಚುಲಿ ಬಳ್ಳಿ ಥರ, ರನ್ನರ್ ಅಂದರೆ ಬಳ್ಳಿ ಥರ ಬೆಳ್ಕೊಂಡು ಹೋಗುತ್ತೆ. ಅದು ಒಂದೊಂದು ಇದ್ರ ಹತ್ರನೂ ರೂಟ್ಸ್ ಡೆವಲಪ್ ಆಗುತ್ತೆ. ಅದಕ್ಕೆ ಅದನ್ನು ಆ ಥರ ಸೈಡಲ್ಲಿ ಇನ್ಸೆಟ್ ಮಾಡಿದ್ದೀನಿ ಪಿನ್ಸೆಟ್ಟಿಂದ. ನೋಡಿ ಈ ಥರ ನಿಧಾನಕ್ಕೆ ಈ ಥರ ಇನ್ಸೆಟ್ ಮಾಡ್ಕೊಬೇಕು. ಸೆಂಟ್ರಲ್ಲಿ ಯೂಸ್ ಮಾಡಿರೋ ಪ್ಲ್ಯಾಂಟ್ ನೇಮು ಲಗೆನೆಂಡ್ರಾ ಸಿಲ್ವರ್ ಕ್ಯೂನ್ ಅಂತ. ಈ ಥರ ಈ ಜೆಲ್ಲೆಲ್ಲ ಇರುತ್ತಲ್ಲ, ಟಿಶ್ಯೂ ಕಲ್ಚರ್ ಮಾಡಿ ಗ್ರೋತ್ ಮಾಡಿಸಿರೋ ಪ್ಲ್ಯಾಂಟಲ್ಲ, ಆ ಜೆಲ್ಲೆಲ್ಲ ತೆಗೆದು ವಾಶ್ ಮಾಡಿ ಸ್ವಲ್ಪ ಓಲ್ಡ್ ರೂಟ್ಸ್ ಇರುತ್ತಲ್ಲ ಅದನ್ನು ಸ್ವಲ್ಪ ಟ್ರಿಮ್ ಮಾಡಿ ಈ ಥರ ಪಿನ್ಸೆಟ್ಟಿಂದ ನೀಟಾಗಿ ಡೆಪ್ತ್ ಹೋಗೋ ಥರ ಇನ್ಸೆಟ್ ಮಾಡಬೇಕು. ಇನ್ಸೆಟ್ ಮಾಡಿ ನಿಧಾನಕ್ಕೆ ಪಿನ್ಸೆಟ್ ತೆಗಿಬೇಕು, ಇಲ್ಲ ಅಂದರೆ ಪಿನ್ಸೆಟ್ ಜೊತೆ ಪ್ಲ್ಯಾಂಟು ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಿಧಾನಕ್ಕೆ ಆ ಥರ ಮಾಡಬೇಕು. ಅಷ್ಟು ಮಾಡಿದ್ದಾದಮೇಲೆ ನೆಕ್ಸ್ಟ್ ನಾವು ಸಾಯಿಲು, ವಾಟರು ಎಲ್ಲ ಸ್ವಲ್ಪ ಗ್ಲಾಸಸ್ ಮೇಲೆ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಈ ಥರ ಒಂದು ಸಾಫ್ಟ್ ಕ್ಲಾತಿಂದ ಕ್ಲೀನ್ ಮಾಡ್ಕೊಬೇಕು. ನೋಡಿ ನಾವು ಯಾಕೆ ಸ್ಲ್ಯಾಂಟಾಗಿ ಮಾಡ್ಕೊಬೇಕು ಸಾಯಿಲ ಅಂತಿದ್ದು ಇದಕ್ಕೋಸ್ಕರನೇ. ನೋಡಿ ಫ್ರಂಟಿಂದ ನೋಡಿದ್ರೆ ಎಷ್ಟು ನೀಟಾಗಿ ಹೆಂಗೆ ಕಾಣಿಸುತ್ತೆ. ಅದೇ ನಾವು ಎಲ್ಲ ಕಡೆ ಒಂದೇ ಲೆವೆಲಲ್ಲಿ ಫ್ಲಾಟಾಗಿ ಮಾಡಿದ್ರೆ ಅದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಅದು ಲಿಡ್ಡು, ಅದು ಮೇಲೆ ವಾಟರ್ ಹಾಕಿದ್ರೆ ರೈನ್ ಡ್ರಾಪ್ ಬೀಳುತ್ತಲ್ಲ ಆ ಥರ ಬೀಳ್ತಾ ಇರುತ್ತೆ. ನಾವು ಯಾವಾಗಲೂ ವಾಟರ್ ಹಾಕೋ ಅವಶ್ಯಕತೆ ಇರಲ್ಲ. ಇದಕ್ಕೆ ತುಂಬ ವಾಟರ್ ಜಾಸ್ತಿ ಆದ್ರೂ ಪಾಚಿ ಬಂದುಬಿಡುತ್ತೆ ಸೈಡಲ್ಲೆಲ್ಲ ಗ್ಲಾಸ್ ಮೇಲೆ. ಆ ಥರ ಮಾಡಬಾರ್ದು. ಇದು ಮ್ಯಾಗ್ನೆಟಿಕ್ ಲೈಟು. ಈ ಥರ ಒಂದು ಸ್ಟ್ಯಾಂಡ್ ಬರುತ್ತೆ. ಇದಕ್ಕೆ ಆ್ಯಕ್ಚುಲಿ ನಾನು ಸ್ಟ್ಯಾಂಡಿಗೆ ಇಟ್ಟು ಹಾಕಿ ತೋರಿಸ್ತಿಲ್ಲ, ಹಂಗೆ ಸುಮ್ಮನೆ ನಿಮಗೆ ತೋರ್ಸೋಕ್ಕೆ ಅಂದ್ಬಿಟ್ಟು ಅದ್ರ ಮೇಲೇ ಇಟ್ಟು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ಫುಲ್ ಪ್ಲ್ಯಾಂಟ್ ಎಲ್ಲ ಗ್ರೋತ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ನೆಕ್ಸ್ಟ್ ಒಂದು ಶಾರ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ನಿಮಗೆ. ನೋಡಿ ಈಗ ಯಾವ ಥರ ಕಾಣಿಸ್ತಿದೆ. ನಮ್ಮ ಹತ್ರ ಮುಂಚೆನೂ ಈ ಥರ ಪಾಟ್ ಇದೆ, ಅದರಲ್ಲೂ ತುಂಬ ಚೆನ್ನಾಗಿ ಗ್ರೋತಿಂಗ್ ಇದೆ ಪ್ಲ್ಯಾಂಟ್ಸು. ಅದಕ್ಕೆ ಇನ್ನೊಂದು ಪಾಟ್ ಯಾಕೆ ಸುಮ್ಮನೆ ಖಾಲಿ ಇಡೋದು, ಈ ಥರ ಮಾಡಿಟ್ರೆ ಚೆನ್ನಾಗಿರುತ್ತಲ್ಲ ಅಂತ ಮಾಡಿದ್ದು. ಇದು ಶೋಕೇಸಲ್ಲಿ, ಆಮೇಲೆ ಟೇಬಲ್ ಮೇಲೆ, ನೆಕ್ಸ್ಟ್ ಆಫೀಸ್ ಟೇಬಲ್ ಮೇಲೆ ಈ ಥರ ಇಂಡೋರ್ ಪ್ಲ್ಯಾಂಟ್ಸ್ ಥರ ಯಾವ ಥರ ಯೂಸ್ ಮಾಡ್ತೀವೋ ಆ ಥರ ಈ ಪಾಟಲ್ಲಿ ಈ ಡುವಾ ಪಾಟ್ ಯೂಸ್ ಮಾಡ್ಬೋದು. ಇಟ್ಟರೆ ಟೇಬಲ್ಸ್ ಮೇಲಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಆ ಟೇಬಲ್ ಬ್ಯೂಟಿನೇ ಜಾಸ್ತಿ ಮಾಡಿಬಿಡುತ್ತೆ ಈ ಪಾಟಿಂದ. ತುಂಬ ಚೆನ್ನಾಗಿರುತ್ತೆ. ಎಷ್ಟೋ ಜನ ನಮ್ಮ ಮನೆಗೆ ಬಂದವರೆಲ್ಲ ಇದು ತುಂಬ ಚೆನ್ನಾಗಿದೆ, ಯಾವ ಥರ ಮೇಂಟೈನ್ ಮಾಡ್ತೀರಾ ಅಂತ ಎಲ್ಲ ಕೇಳ್ತಾ ಇರ್ತಾರೆ. ಇದಕ್ಕೆ ಸ್ಪ್ರೇ ಮಾಡೋ ಅಂಥ ಫರ್ಟಿಲೈಸರ್ ಯೂಸ್ ಮಾಡ್ತೀವಿ ಮತ್ತು ವಾಟರ್ ಸ್ಪ್ರೇ ಮಾಡ್ತೀವಿ. ಥ್ಯಾಂಕ್ ಯು. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.